ಸೊ ಎಲ್ರು ಪೇರೆಂಟ್ಸ್ ಕೂಡ ಅವ್ರ ಮಕ್ಳಿಗೋಸ್ಕರನೇ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅವ್ರ ಲೈಫ್ನ. ನಮ್ಮ ಅಪ್ಪ ಅಮ್ಮನ್ ಪಟ್ಟಿರೋ ಕಷ್ಟ ನಾನ್ ನೋಡಿದೀನಿ. ಅಂಡ್ ನಾನ್ ಇವತ್ತು ಈ ಮಾಲಲ್ಲಿ ಈ ಮಾಲ್ಗೆ ಆಗ್ಲಿ ಬೆಂಗಳೂರಿಗಾಗ್ಲಿ ಈ ತರ ರೀಚ್ ಆಗ್ಬಿಟ್ಟು ನಾನು ಈ ತರ ಎಲ್ಲ ಓಡಾಡ್ಕೊಂಡು ಇಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹಿಂಗೆಲ್ಲ ಮಾತಾಡ್ತಾ ಹಿಂಗಿದೀನಿ ಅನ್ನೋದಕ್ಕೆ ರೀಸನ್ ನಮ್ಮ ಅಪ್ಪ ಅಮ್ಮನೇ. ಎಲ್ಲ ಅನ್ಕೋತಾ ಇರ್ತೀರಲ್ಲ ಓವರ್ ಆಕ್ಟಿಂಗ್ ಅಂತಾನು ಸ್ವಲ್ಪ ಜನ ಹಾಕಿದೀರಾ, ಬಟ್ ಇಟ್ಸ್ ಓಕೆ ಫೈನ್, ನಾನು ಅವ್ರಿಗೆಲ್ಲ ತಲೆ ಕೆಡಿಸ್ಕೊಳಲ್ಲ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲ ನಿಜ ಗೈಸ್ ಹೇಳ್ತಾ ಇರೋದು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸೊ ಗೈಸ್ ಎಲ್ರು ಅನ್ಕೋತಾ ಇರ್ತೀರಾ ಅಲ್ವಾ, ಇವಳೇನ್ ಲೈಫ್ ಅಲ್ಲಿ ತುಂಬಾ ನೋಡ್ಬಿಟ್ಟಿದ್ದಾಳೆ, ಇಷ್ಟಿದ್ದಾಳೆ, ಎಷ್ಟೊಂದ್ ಮಾತಾಡ್ತಾಳೆ, ಓವರ್ ಆಕ್ಟಿಂಗ್ ಅಂತೀರಾ. ಯಾಕಂದ್ರೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂದ ಬಂದಿರೋದು. ಸೊ ನನ್ಗೂ ಸ್ವಲ್ಪ ಆಸೆಗಳು ಜಾಸ್ತಿನೇ ಇದೆ. ಅವೇ ತುಂಬಾ ರಿಚ್ ಇರೋರ್ಗೆ ಏನಪ್ಪಾ ಅಂದ್ರೆ ಅವ್ರಿಗೇನು ಅನ್ಸ್ತಾ ಇರಲ್ಲ, ಇವೆಲ್ಲ ಒಂದು ಬ್ರಾಂಡ್ಸಾ, ನಾನ್ ಹಿಂಗೋಗಿ ಹಿಂಗ್ ತಗೊಂಡ್ ಬರ್ತೀನಿ ಅನ್ನೋ ತರ ಅವ್ರ ಫೀಲ್ ಅಲ್ಲಿ ಇರ್ತಾರೆ. ನಕನ್ಲೇ ಶಿಟ್ ತಿನ್ನು ಅನ್ನೋ ತರ. ನೀವೇ ಮಾಡ್ಬಿಡಿ ಆ ಕೆಲ್ಸ, ನೀವೇ ತಿನ್ಬಿಡಿ. ರಿಪ್ಲೈ ಮಾಡಿದ್ರೆ ಇವಳಿಗೆ ಎಷ್ಟು ಆಟಿಟ್ಯೂಡ್ ನೋಡಿದ್ರ, ಅನ್ಸಬ್ಸ್ಕ್ರೈಬ್ ಮಾಡಿ ಇವಳನ್ನ. ನಿಮಗೆ ಬೋರ್ ಅನಿಸ್ತು ಅಂದ್ರೆ ವಿಡಿಯೋ ನೋಡೋದು ಇಲ್ಲಿಗೆ ಬಿಟ್ಬಿಡಿ. ಹಾಯ್ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನಾಸ್ ಕ್ಯೂಟಿ ಲಾಗ್. ಸೊ ನಾನು ನಿಮ್ಮ ಪ್ರೀತಿಯ ಸ್ಪಂದನಾ ಕ್ಯೂಟಿ. ಸೊ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಮಾಲ್ ಆಫ್ ಏಷ್ಯಾ. ಬಿಸಿಲಲ್ಲಿ ಬಂದೆ ಅಲ್ವಾ, ಇವಾಗ ಇಲ್ಲಿನೂ ಎಂಟ್ರಿ ಆಗ್ತಾ ಇದ್ದಾನೆ. AC ಫುಲ್ ಕೂಲ್ ಫೀಲ್ ನೋಡಿ. ಫುಲ್ ಏನ್ ಗೊತ್ತಾ, ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನು ಅಂದ್ರೆ ಒಂಥರ ಲಕ್ಸುರಿ ಫೀಲ್ ಕೊಡುತ್ತೆ. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಇವಾಗ ನೋಡಿರೋ ತರ ನಾನು ಇವತ್ತೇ ಫಸ್ಟ್ ಬರ್ತಾ ಇರೋದು ಈ ಮಾಲ್ಗೆ, ಮಾಲ್ ಆಫ್ ಏಷ್ಯಾಗೆ. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಬೇರೆ ಮಾಲ್ಸ್ ಅಲ್ಲೆಲ್ಲ ಹೋಗಿದ್ದೀನಿ ಅಲ್ವಾ, ಅಲ್ಲಿ ಏನು ಅಂತ ಅಂದ್ರೆ ಸ್ವಲ್ಪ ಲೈಕ್ ನಾರ್ಮಲ್ ಫೀಲ್ ಬರುತ್ತೆ. ಇಲ್ಲಿ ಏನೋ ಒಂಥರ ಎಲ್ಲ ಎವ್ರಿ ಸೈಡ್ ಈ ತರ ಹಿಂಗೆ ನೋಡ್ತಾ ಇದ್ರೆ ನನ್ಗೆ ಲಕ್ಸುರಿ ಫೀಲ್, ಏನೋ ನಾನು ಆತರ ರಿಚ್ ಕಿಡ್ ಏನೋ ಅನ್ನೋ ತರ ಫೀಲ್ ಬರ್ತಾ ಇದೆ ನನ್ಗೆ. ಇನ್ನು ಮಾಲ್ ಬಂದಿರಕ್ಕೆ ಈ ತರ ಫೀಲ್ ಆಗ್ತಾ ಇದೆ. ಇನ್ನು ಇಲ್ಲಿ ಪರ್ಚೇಸ್ ಮಾಡಿದ್ರೆ ನಾನು ಇನ್ನು ಎಷ್ಟು ಫೀಲ್ ಆಗ್ತೀನಿ ರಿಚ್ ಕಿಡ್ ಅಂತ ಹೇಳ್ಬಿಟ್ಟು. ಸೊ ಆಕ್ಚುಲಿ ನಾನೇನು ರಿಚ್ ಕಿಡ್ ಅಲ್ಲ. ಓಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಂದು. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ಏನಾದ್ರು ತುಂಬಾ ಕಾಸ್ಟ್ಲಿ. ಸೊ ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂಡ್ ಏನು ತಗೊಳಕ್ ಆಗಲ್ಲ. ಸೊ ನಾನೇನು ತಗೋತಾ ಇಲ್ಲ, ಜಸ್ಟ್ ನಾನು ಎಲ್ಲ ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ದೀನಿ. ಅಂಡ್ ನನ್ಗೆ ಒಂದು ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ರು ಮಾಲ್ ಆಫ್ ಏಷ್ಯಾಗೆ ಹೋಗ್ಬಿಟ್ಟು, ಲೈಕ್ ಒಬ್ರೊಬ್ರಿಗೆ ಒಂದೊಂದು ಟೀಮ್ಗೆ ಒಂದೊಂದು ಬ್ರ್ಯಾಂಡ್ಸ್ ಆರ್ ಒಂದೊಂದು ಡ್ರೆಸ್ ಬಗ್ಗೆ, ಇವಾಗ ಸ್ಪೋರ್ಟ್ಸ್ ವೇರ್, ಎಥ್ನಿಕ್ ವೇರ್, ಈ ತರ ಯಾವ್ದಾದ್ರು ಈ ತರ ಇದು ಕೊಟ್ಟಿದ್ರು ಪ್ರಾಜೆಕ್ಟ್. ಬಟ್ ನಾನು ಮಾಡಿರ್ಲಿಲ್ಲ. ಸೊ ಇವತ್ತು ಇನ್ ಕೇಸ್ ಏನಾದ್ರು ನನ್ಗೆ ನೋಡ್ಬೇಕು ಅಂತ ಅನಿಸ್ತು ಅಂತಂದ್ರೆ, ನನಗ್ ಬಂದಿದ್ದು ಅವತ್ತು ಸ್ಪೋರ್ಟ್ಸ್ ವೇರ್ದು. ಸೊ ಅವತ್ತು ಮಾಡಿಲ್ಲ ನನ್ನ ಅಸೈನ್ಮೆಂಟ್ ಪ್ರಾಜೆಕ್ಟ್ ನ, ಇವತ್ತು ಬಂದಿದ್ದೀನಿ ಎಲ್ಲ ನಿಮ್ಗೋಸ್ಕರ. ನಮ್ಮ ಮ್ಯಾಮ್ ಹೇಳಿದ ಮಾತು ನಾನು ಕೇಳ್ತಾ ಇಲ್ಲ, ಬಟ್ ನಾನು ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಗೈಸ್. ಸೊ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನೀವು ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಏನೇನೇನೇನೋ ಕಮೆಂಟ್ಸ್ ಬರ್ತಾ ಇದೆ. ಸೊ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೋಡಕ್ ಹೋಗ್ಬೇಡಿ ವಿಡಿಯೋಸ್ನ. ಬೋರಿಂಗ್ ಅನ್ಸಿದ್ರೆ ಇಲ್ಲಿಗೆ ಬಿಡಿ ನೋಡೋದನ್ನ. ಇವಾಗ್ಲೇ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ದೀನಿ, ನಿಮಗೆ ಬೋರ್ ಅನಿಸ್ತು ಅಂದ್ರೆ ವಿಡಿಯೋ ನೋಡೋದು ಇಲ್ಲಿಗೆ ಬಿಟ್ಬಿಡಿ. ಮತ್ತೆ ಅದಕ್ಕೆ ರಿಪ್ಲೈ ಮಾಡಿದ್ರೆ ಇವಳಿಗೆ ಎಷ್ಟು ಆಟಿಟ್ಯೂಡ್ ನೋಡಿದ್ರ, ಅನ್ಸಬ್ಸ್ಕ್ರೈಬ್ ಮಾಡಿ ಇವಳನ್ನ, ಏನು ಸಪೋರ್ಟ್ ಮಾಡಬೇಡಿ ಅಂತ ಎಲ್ಲ ಕಮೆಂಟ್ಸು. ಇನ್ ಕೇಸ್ ನಾನು ರಿಪ್ಲೈ ಮಾಡಿದೆ ಅಂತ ಅಂದ್ರೆ ಈ ತರ, ರಿಪ್ಲೈ ಮಾಡಿಲ್ಲ ಅಂತ ಅಂದ್ರೆ ಎಲ್ಲ ಏನು ಅಂತೋಳು ಇಂತೋಳು, ಅಯ್ಯೋ ಇದೆಲ್ಲ ಕೇಳಕ್ ಆಗಿಲ್ಲ ನನ್ಗೆ. ಇಟ್ಸ್ ಓಕೆ ಫೈನ್, ಇದೆಲ್ಲ ಬರ್ತಾ ಇರ್ಬೇಕು. ನಾವು ಅಂತವ್ರಿದ್ದಾನೆ ನಾವು ಬೆಳೆಯೋಕ್ ಆಗೋದು. ಸೊ ಪರವಾಗಿಲ್ಲ, ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಅಂಡ್ ಇವಾಗ ಬನ್ನಿ ಸ್ವಲ್ಪ ನೋಡೋಣ. ಸೊ ಗೈಸ್ ಏನ್ ಗೊತ್ತಾ, ನಾನು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಹೇಳ್ತೀನಿ ಇವಾಗ. ಅದು ಮಾಡ್ಲೋ ಬೇಡ್ವೋ ಅಂತ ಹೇಳ್ಬಿಟ್ಟು ನನಗೆ ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ಏನಪ್ಪಾ ಅಂತ ಹೇಳಿದ್ರೆ, ನಾನು ನೆಕ್ಸ್ಟ್ ವಿಡಿಯೋಸ್ನ ನೆಕ್ಸ್ಟ್ ವ್ಲಾಗ್ನ
ಎವ್ರಿ ಡೇ ಲೈಕ್ ಇವಾಗ ಒಬ್ರೊಬ್ರ ಲೈಫ್ ಸ್ಟೈಲ್ ಅಲ್ಲಿ ನಾನು ಒನ್ ಡೇ ಫುಲ್ ಅವ್ರ ತರನೇ ಇರ್ಬೇಕು, ಆ ಲೈಫ್ ಸ್ಟೈಲ್ ನ ನಾನು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೂ ತಿಳಿಸ್ಕೊಟ್ಟಂಗಾಗುತ್ತೆ ಅಂಡ್ ನಾನು ಫೀಲ್ ಮಾಡ್ದಂಗಾಗುತ್ತೆ. ಸೊ ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಸೆಕ್ಯೂರಿಟಿ ಇರ್ತಾರೆ, ಸೆಕ್ಯೂರಿಟಿ ಲೈಫ್ ಯಾವ ತರ ಇರುತ್ತೆ, ನಾನು ಅವ್ರ ಜೊತೆಗೆ ಇರ್ತೀನಿ ಅಂಡ್ ಅವ್ರ ಜೊತೆಗೆ ಇರ್ತೀನಿ ಅಂದ್ರೆ ಅವ್ರು ಏನೇನ್ ಕೆಲಸ ಮಾಡ್ತಾರೋ ನಾನು ಆ ಡೇ ಫುಲ್ ಆ ಕೆಲಸ ಮಾಡ್ತೀನಿ. ಸೊ ಈ ತರ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಾಟ್ ಓನ್ಲಿ ಸೆಕ್ಯೂರಿಟಿ ಬಟ್ ಎಲ್ಲಾ ತರನು, ಯಾವ್ಯಾವ ತರ ಅಂದ್ರೆ ಇವಾಗ ಹೂ ಮಾರೋದು, ಕಸ ಗುಡ್ಸೋರು, ಈ ತರ ಎಲ್ಲ ಇರ್ತಾರೆ ಅಲ್ವಾ. ಸೊ ಈ ತರ ಕೆಲ್ಸಗಳನ್ನ ನಾನು ಅವ್ರ ಜೊತೆಗೆ ನಾನು ಆ ಕೆಲ್ಸ ಮಾಡಿ ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ವಿಡಿಯೋ. ಸೊ ಇದಕ್ಕೆ ನೀವೇನ್ ಹೇಳ್ತೀರಾ, ಇದ್ ಮಾಡಿದ್ರೆ ಚೆನ್ನಾಗಿರುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ಇದನ್ನ ನಾನು ಈ ಚಾಲೆಂಜ್ ನ ತಗೋತಾ ಇದ್ದೀನಿ 1,00,000 ಸಬ್ಸ್ಕ್ರೈಬರ್ಸ್ ಆಗೋವರ್ಗುನು. ಸೊ ಇದು ಮಾಡಿದ್ರೆ ಚೆನ್ನಾಗಿರುತ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ನನಗೆ. ಸೊ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಳ್ತೀನಿ ಗೈಸ್. ಸೊ ಗೈಸ್, ಎಲ್ರು ಅನ್ಕೋತಾ ಇರ್ತೀರಾ ಅಲ್ವಾ, ಇವಳೇನ್ ಲೈಫ್ ಅಲ್ಲಿ ತುಂಬಾ ನೋಡ್ಬಿಟ್ಟಿದ್ದಾಳೆ, ಇಷ್ಟೆಷ್ಟಿದ್ದಾಳೆ, ಎಷ್ಟೊಂದು ಮಾತಾಡ್ತಾಳೆ, ಓವರ್ ಆಕ್ಟಿಂಗ್ ಅಂತ. ವಾವ್ ಗೈಸ್, ನೋಡಿದ್ರ ಎಷ್ಟು ಚೆನ್ನಾಗಿದೆ. ನಮ್ಮನೆಗೆ ಒಂದ್ ಈ ತರ ತಗೊಂಡು ಹೋಗ್ಬೇಕು ಅಲ್ವಾ. ಸೊ ನಮ್ಮನೆಗೆ ಒಂದ್ ಈ ತರ ತಗೊಂಡು ಹೋಗ್ಬೇಕು ಅಂದ್ರೆ ಲೈಟ್ಸ್ ನಾನು ಐ ಥಿಂಕ್ ನಾನು ಒಂದ್ 3-4 ಇಯರ್ಸ್ ಅಂತ ಕಷ್ಟ ಪಡ್ಬೇಕು ಅಂತ ಅನ್ಕೊಂಡಿದೀನಿ ಅದು ತಗೋಬೇಕಂದ್ರೆ. ತುಂಬಾ ಚೆನ್ನಾಗಿದೆ ಅಲ್ವಾ. ಇನ್ನು ತುಂಬಾ ಚೆನ್ನಾಗಿರೋ ಲೈಕ್ ಇಂಟೀರಿಯರ್ಸ್ ಎಲ್ಲ ನನ್ಗೆ ತುಂಬಾ ಇಷ್ಟ ಆಯ್ತು. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಬಂದ ತಕ್ಷಣನೇ ನನ್ಗೆ ಫೀಲ್ ಆಯ್ತು, ಲಕ್ಸುರಿ ಫೀಲ್. ಲೈಕ್ ಇವಾಗೂ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಶಿ ಲಕ್ಸುರಿ ಫೀಲ್ ಎಲ್ಲ. ಅಂಡ್ ಗೈಸ್, ಏನ್ ಗೊತ್ತಾ, ಇಲ್ಲಿ ಬ್ರ್ಯಾಂಡ್ಸ್ ಎಲ್ಲ ಏನಿದೆ ಅಂದ್ರೆ ನಿಮ್ಗೆ ಆಚೆ ಕೆಲವೊಂದು ಮಾಲ್ಸ್ ಅಲ್ಲೂ ಸಿಗಲ್ಲ. ಆ ಬ್ರ್ಯಾಂಡ್ಸ್ ನಿಮ್ಗೆ ಈ ಮಾಲ್ ಅಲ್ಲಿ ಸಿಗುತ್ತೆ. ಮಾಲ್ ಆಫ್ ಏಷ್ಯಾದಲ್ಲಿ ಸಿಗುತ್ತೆ. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ, ಔಟ್ ಆಫ್ ಕಂಟ್ರಿ ಐ ಥಿಂಕ್, ನಾನು ಅದನ್ನ ಕ್ಲಾರಿಟಿ ತಗೊಂಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಔಟ್ ಆಫ್ ಕಂಟ್ರಿ ಏಷ್ಯಾ ಔಟ್ ಆಫ್ ಕಂಟ್ರಿ ಕೂಡ ಬ್ರ್ಯಾಂಡ್ಸ್ ಇರುತ್ತೆ ಅಲ್ವಾ. ಸೊ ಆ ಬ್ರ್ಯಾಂಡ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ನೋಡೋಣ, ಅದನ್ನ ಕ್ಲಾರಿಟಿ ತಗೊಂಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಅಂಡ್ ಇದನ್ನ ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಓಕೆನಾ ಗೈಸ್. ನೋಡಿ ಏನೇನೆಲ್ಲ ಇದೆ ಇಲ್ಲಿ. ಇದಕ್ಕೆ ಹೋಗೋಕ್ ವೇ ಕೂಡ ತೋರಿಸಿದ್ದಾರೆ ನನ್ಗೆ. ಆಕ್ಚುಲಿ ಇದ್ಯಾರೋ ವಾಟ್ ಈಸ್ ದಿಸ್, ವಿಕ್ಟೋರಿಯಾ ಸೀಕ್ರೆಟ್, ಮ್ಯಾಸಿಮೋ ದುಟಿ ಡಿಸೈಲ್, ಇವೆಲ್ಲ ಏನು ಗೈಸ್ ನಾನು ಕೇಳಿಲ್ಲ. ನೋಡೋಣ ಯಾವ್ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಗೈಸ್ ಅಲ್ಲಿ ನೋಡಿ ಟ್ರೀಸ್, ಅದ್ ರಿಯಲ್ ಟ್ರೀನೋ ಫೇಕ್ ಟ್ರೀನೋ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಚೆನ್ನಾಗಿದೆ, ನನ್ಗೆ ಅದು ಇಷ್ಟ ಆಯ್ತು. ಆರೆಂಜ್ ಟ್ರೀ. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಫೋಟೋ ತೆಗೋಬೇಕು ಅಂತ ಶೂಟ್ಸ್ ಏನಾದ್ರು ಇತ್ತು ಅಂದ್ರೆ ತುಂಬಾ ಚೆನ್ನಾಗಿದೆ. ಬಟ್ ಮಾಲ್ಸ್ ಅಲ್ಲೆಲ್ಲ ಅಲೋ ಮಾಡಲ್ಲ ಕ್ಯಾಮ್ರಾಸ್ನ, ಬಟ್ ಫೋನ್ ಅಲ್ಲಿ ತಗೋಬಹುದು ನೀವು. ಸೊ ಗೈಸ್, ಏನ್ ಗೊತ್ತಾ, ಬೆಂಗಳೂರು ಕತೆನೇ ಇಷ್ಟು. ಏನ್ ಗೊತ್ತಾ, ಆರ್ಟಿಫಿಷಿಯಲ್ ಟ್ರೀನೇ ಅದು. ನಾನು ನೋಡ್ದೆ, ಆರ್ಟಿಫಿಷಿಯಲ್ ಟ್ರೀಸ್ ಎಲ್ಲ ತಗೊಂಡ್ ಬಂದು ಇಟ್ಟಿದ್ದಾರೆ. ಆಚೆ ರಿಯಲ್ ಟ್ರೀಸ್ನೆಲ್ಲ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಬೆಳೆಸಿದ್ರೆ ಆಗ್ತಾ ಇರ್ಲಿಲ್ವಾ ಅವ್ರಿಗೆ? ಓಕೆ ಫೈನ್, ಅದು ಎಲ್ಲ ರೂಟ್ಸ್ ಎಲ್ಲ ಬಂದ್ಬಿಟ್ಟು ಬಿಲ್ಡಿಂಗ್ ಕೆಟ್ಟೋಗುತ್ತೆ, ಓಕೆ ಫೈನ್. ಬಟ್ ಅಷ್ಟು ದೊಡ್ಡ ಬೆಳೆಯೋದು ಬೇಡ. ಇವಾಗ ಸ್ಮಾಲ್ ಟ್ರೀ ಪ್ಲಾಂಟ್ಸ್ ಇರುತ್ತಲ್ಲ, ಅಟ್ಲೀಸ್ಟ್ ಅದನ್ನಾದ್ರೂ ಗ್ರೋ ಮಾಡ್ಬೋದಲ್ಲ. ಎಲ್ಲ ಆರ್ಟಿಫಿಷಿಯಲ್ ಇಟ್ಟಿದ್ದಾರೆ, ಬಟ್ ನೋಡಕ್ ಚೆನ್ನಾಗಿದೆ, ಅಟ್ರಾಕ್ಷನ್. ನನ್ಗೇನಾದ್ರೂ ಬಂದಿದ್ದಿದ್ರೆ ನಾನು ಇಲ್ಲಿ ಇರ್ತಾ ಇರ್ಲಿಲ್ಲ. ಅಂಡ್ ಗೈಸ್, ಏನ್ ಗೊತ್ತಾ, ನನ್ಗೆ ಮಾಲ್ಸ್ ಅಲ್ಲೆಲ್ಲ ಮ್ಯೂಸಿಕ್, ಇವಾಗ ಮಾಲ್ಸ್ ಅಂತ ಅಲ್ಲ, ಜೂಡಿಯೋ ಆಗಿರ್ಲಿ, ಟ್ರೆಂಡ್ಸ್ ಆಗಿರ್ಲಿ, ಮ್ಯಾಕ್ಸ್ ಆಗಿರ್ಲಿ, ಜಾರಾ ಆಗಿರ್ಲಿ, ವಾಟ್ ಎವರ್, ಈ ತರ ಅದ್ರಲ್ಲಿ ನನ್ಗೆ ಅಲ್ಲಿ ಕೊಡೋ ಮ್ಯೂಸಿಕ್ ಸ್ವಲ್ಪ ಇಷ್ಟ ಆಗುತ್ತೆ. ನನ್ಗೆ ಅದು ಫೀಲೇ ಒಂಥರ ಇರುತ್ತೆ ಅಲ್ವಾ. ನಿಮ್ಗೆ ಅನ್ಸ್ತಾ ಇರುತ್ತೆ ಅಲ್ವಾ, ಗರ್ಲ್ಸಿಗೆ ಆಲ್ಮೋಸ್ಟ್ ಅನ್ಸ್ತಾ ಇರುತ್ತೆ ಇದು ಲೈಕ್ ಏನೋ ಒಂಥರ ಫೀಲ್ ಆಗುತ್ತೆ. ನನ್ಗೂ ಆ ಫೀಲ್ ತುಂಬಾ ಇಷ್ಟ. ಸೊ ನಿಮ್ಗೆ ಯಾವ್ಯಾವ ತರ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಅಂಡ್ ಏನಪ್ಪಾ ಅಂದ್ರೆ, ನಾನು ಕಮೆಂಟ್ ಅಲ್ಲಿ ನಿಮ್ದ ತಿಳಿಸ್ಕೊಡಿ ಅಂತ ಹೇಳಿರ್ತೀನಿ, ಬಟ್ ನೀವೇನ್ ಮಾಡ್ತೀರಾ ಗೊತ್ತಾ, ನಾನು ಏನ್ ತಿಂತೀನಿ ಅಂತ ನೋಡೋಣ ಅಂತ ಕಮೆಂಟ್ ಮಾಡಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದೀನಿ, ಅದು ವರುಣ್ ಆರಾಧ್ಯ ಅವ್ರದ್ದು ವಿಡಿಯೋದಲ್ಲಿ. ಸೊ ಅದಕ್ಕೆಲ್ಲ ಏನ್ ಕಮೆಂಟ್ ಮಾಡಿದೀರಾ ಅಂತ ಹೇಳಿದ್ರೆ, ಶಿಟ್ ತಿನ್ನು ಅನ್ನೋ ತರ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಹಾಕಿದೀರಾ ಶಿಟ್ ತಿನ್ನು ಅಂತ. ಸೊ ಅದನ್ನ ನೀವೇ ಮಾಡ್ಬಿಡಿ, ಆ ಕೆಲ್ಸ ನೀವೇ ತಿನ್ಬಿಡಿ ಗೈಸ್. ಬ್ರೂಕ್ಸ್ ಬ್ರದರ್ಸ್ ಇದೆ, ಬ್ರೂಕ್ಸ್ ಬ್ರದರ್ಸ್.
ಲಂಡನ್ ಲಂಡನ್ ಶನೆಲ್. ಗೈಸ್ ಇಲ್ಲಿ ಒಂದು ಟೆಸ್ಟ್ ಮಾಡೋಣ. ಐಫೋನ್ ನಾನು 17 Pro ಎಷ್ಟಿದೆ ಅಂತ ಕೇಳಿ ನೋಡೋಣ. ಒನ್ ಟೈಮ್ ಏನು ಪ್ರೈಸ್ ಇರುತ್ತೆ ಅಂತ ಚೆಕ್ ಮಾಡೋಣ. ಬನ್ನಿ ಒನ್ ಟೈಮ್ ಚೆಕ್ ಮಾಡಿಬಿಡೋಣ. তোমার কোনটা নিলে প্রো ম্যাক্স এন্ড প্রো ক্যামেরা ಗೈಸ್ ನೋಡಿದ್ರಾ, ನನ್ಗೆ ಒಳಗ್ ಹೋದ್ರೆ ಫೀಲ್ ಏನೇನ್ ಆಗ್ತಾ ಇರುತ್ತೆ ಅಂದ್ರೆ ನಾನ್ ಯಾವಾಗ ಇದೆಲ್ಲ ತಗೊಳ್ಳೋ ತರ ಆಗ್ತೀನೋ ಇನ್ನು ಅಂತ ಎಲ್ಲ ಫೀಲ್ ಆಗುತ್ತೆ. ಬಟ್ ನೋಡಿ ಇವಾಗ ಆಚೆ ಹೋಗಿ ಬಂದ ತಕ್ಷಣ ನನಗೆ ಬೇಜಾರಾಗ್ತಾ ಇದೆ, ಏನು ತಗೊಂಡೇ ಆಚೆಗೆ ಬಂದೆ ಅಂತ. ಬಟ್ ಇವಾಗ ತಗೋತೀನಿ ಅನ್ನೋಕ್ಕೂ ನನ್ನ ಹತ್ರ ಅಮೌಂಟ್ ಇಲ್ಲ. ಸೊ ಸ್ವಲ್ಪ ಡೇಸ್ ಗೈಸ್, ಎಲ್ಲ ಟೈಮ್, ನಮಗೂ ಕಾಲ ಬರ್ತದೆ ಕಾಲ. ಸೊ ಅವಾಗ ಎಲ್ಲ ತಗೊಳ್ಳೋಣ. ನೋಡಿದ್ರೆ ಅಲ್ವಾ 17 Pro Max ಬಂದ್ಬಿಟ್ಟು 1,50,000 ಇದೆ ಗೈಸ್, ವಿತೌಟ್ EMI. ವಿತ್ EMI ಆದ್ರೆ ಎಷ್ಟೋಯ್ತು, 2 lakh ಸಮಥಿಂಗ್ ಇತ್ತು. ಫೈನ್, ತಗೊಳ್ಳೋಣ, ಒನ್ ಡೇ ಎಲ್ಲ ತಗೊಳ್ಳೋಣ. ಇವಾಗ ನೋಡೋಕಷ್ಟೇ ಬಂದಿದ್ದೀನಿ ಅಂತ ತಲೆಯಲ್ಲಿ ಇಟ್ಕೊಂಡು ನೋಡ್ಕೊಂಡು ಹೋಗ್ಬೇಕಷ್ಟೇ, ಫೀಲ್ ಆಗ್ಬಾರ್ದು ನಾನು. ನನ್ಗೆ ಮಾಲ್ ಶಾಪಿಂಗು ಈ ತರ ಅಂದ್ರೆ ಫುಲ್ ಜೋಶ್ ಬಂದ್ಬಿಡುತ್ತೆ. ಯಾರು ಹೇಳೋದೇ ಬೇಡ, ನಿನ್ಗೆ ಇನ್ನು ಸ್ವಲ್ಪ ಏನೋ ಬೇಕು ಅಂತ ಹೇಳೋದೇ ಬೇಡ, ಎಲ್ಲ ಬಂದ್ಬಿಟ್ಟಿರುತ್ತೆ ಆಲ್ರೆಡಿ. ಅಂಡ್ ನನ್ಗೆ ನಿಮ್ಗೆ ಗೊತ್ತಾ, ಅದು ಯಾರು ನಕ್ಕನ್ಲೇ ಚಿನ್ನು, ನಕ್ಕನ್ ಚಿನ್ನು ಅಂಡ್ ನಕ್ಕನ್ಲೇ ಜೊತೆಗೆ ನನ್ಗೆ ವಿಡಿಯೋ ಮಾಡ್ಬೇಕಂತ ತುಂಬಾ ದಿನದಿಂದ ಇಷ್ಟ ಇದೆ. ಬಟ್ ಟ್ರೈ ಮಾಡ್ತೀನಿ ಗೈಸ್, ಇಷ್ಟರಲ್ಲೇ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ಬಟ್ ನನ್ಗೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ಟ್ರೈ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ನನ್ಗೆ ಯಾವತ್ತೂ ಅನ್ಸಿಲ್ಲ ಹಿಂಗೆ ಇನ್ಫ್ಲುಯೆನ್ಸರ್ಸ್ ಹತ್ರ ಹೋಗ್ಬಿಟ್ಟು ಹಿಂಗೆ ಮಾಡ್ಬೇಕು ವಿಡಿಯೋಸ್ ಆ ಥರ ಎಲ್ಲ ಯಾವತ್ತೂ ಅನ್ಸಿಲ್ಲ. ಬಟ್ ನನ್ಗೇನೋ ಗೊತ್ತಿಲ್ಲ, ಅದು ಅವ್ರ ಲೈನೇ ಇಷ್ಟ ಆಗ್ಬಿಟ್ಟು ನಕ್ಕನ್ಲೇ ಅಂತ. ಸೊ ಇಲ್ಲಿ ಏನೇನಿದೆ ಅಂದ್ರೆ ಮ್ಯಾಕ್ಸ್ ಪೆನ್ಸಿಲ್, ಲೈಫ್ ಸ್ಟೈಲ್, H&M, ಲಾಯಲ್ ವರ್ಡ್ಸ್, ಪ್ಯಾಂಟಲೂನ್, ಮಲಬಾರ್, ಗೋಲ್ಡನ್ ಡೈಮ್. ಗೈಸ್ ಮ್ಯಾಂಗೋ ಗೊತ್ತಾ ನಿಮ್ಗೆ? ಮ್ಯಾಂಗೋ ಫ್ರೂಟ್ ಅಲ್ಲ ಗೈಸ್, ಬ್ರ್ಯಾಂಡ್. ಸೊ ನನಗೆ ಈ ತರ ಬ್ರ್ಯಾಂಡ್ಸ್ ಅಲ್ಲಿ ವರ್ಕ್ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ. ಯಾಕಂದ್ರೆ ನಾನು ಫ್ಯಾಷನ್ ಡಿಸೈನರ್ ಅಲ್ಲ, ಸೊ ಮಾಡ್ಬೇಕಂತ ಇಷ್ಟ ಇದೆ, ಮಾಡ್ತೀನಿ. ಅಂಡ್ ಏನಂತ ಹೇಳಿದ್ರೆ ನನ್ಗೆ ಇಷ್ಟ ಇರೋದು ಇವಾಗ ಲೈಕ್ ಈ ತರ ನಾರ್ಮಲ್ ಆಗಿ ವರ್ಕ್ ಮಾಡೋಕೆ ನನ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಸೊ ನನ್ಗೂ ಸ್ವಲ್ಪ ಆಸೆಗಳು ಜಾಸ್ತಿನೇ ಇದೆ. ಅವೆಲ್ಲ ಈಡೇರ್ಬೇಕು ಅಂತ ಹೇಳಿದ್ರೆ ನಾನು ಬಿಗ್ ಬ್ರ್ಯಾಂಡ್ಸ್ಗೆ ಟ್ರೈ ಮಾಡ್ಬೇಕು. ಅಟ್ಲೀಸ್ಟ್ ಅಲ್ಲಾಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಅದ್ರ ಕೆಳಗಾದ್ರೂ ಇರ್ತೀನಿ ಅಂತ ಹೇಳ್ಬಿಟ್ಟು, ಸೊ ಆ ತರ ಏಮ್ ಇಟ್ಕೊಂಡಿದೀನಿ. ಅಂಡ್ ಅದನ್ನ ಮಾಡ್ತೀನಿ. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ ಗೈಸ್, ಇನ್ನೊಂದ್ ಏನ್ ಗೊತ್ತಾ, ನಾನು ಹೇಳೋದ್ ಮರ್ತೆ ಅಂದ್ರೆ, ನಾನು ಇವಾಗ ಮಿಡಲ್ ಕ್ಲಾಸ್ ಅಲ್ವಾ. ಸೊ ಇದನ್ನ ಯಾರ್ಯಾರು ಮಿಡಲ್ ಕ್ಲಾಸ್ ಅವ್ರು ನೋಡ್ತಾ ಇದ್ದೀರಾ, ಇವ್ರಿಗೆಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಇಲ್ಲಿ ಬಂದು ಎಂತ ಅಂತ ಹೇಳಿದ್ರೆ ನಮ್ಗೆಲ್ಲ ಈ ಮಾಲ್ ಏನಂದ್ರೆ ಹಿಂಗ್ ನೋಡ್ಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ ಆಗೋದು. ಇಲ್ಲೇನು ನಾವು ತಗೊಳಕ್ ಆಗಲ್ಲ. ಸೊ ಎಷ್ಟೋ ಜನದ ಕನ್ಸು ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲೂ ತಗೋಬೇಕು, ಐ ಮೀನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದೆಲ್ಲ ಕನ್ಸಾಗಿರುತ್ತೆ. ನಾನು ಈ ತರ ಒಬ್ರೊಬ್ರು ಇರ್ತಾರೆ, ಅದನ್ನು ಲೈಕ್ ಇವಾಗ ನಾರ್ಮಲ್ ಝೂಡಿಯೋದಿದನು ಅವ್ರೇನು ಹಾಕಿರಲ್ಲ, ಡ್ರೆಸ್ ಆಗಿರ್ಬೋದು, ಶೂಸ್ ಆಗಿ, ಸ್ಲಿಪ್ಪರ್ಸ್ ಆಗಿರ್ಬೋದು. ಸೊ ಇಂಥವ್ರು ಇರ್ತಾರೆ ತುಂಬಾ ಜನ. ಅವ್ರಿಗೂ ಏನ್ ಇಷ್ಟ ಇರುತ್ತಪ್ಪ ಅಂತ ಹೇಳಿದ್ರೆ, ನಾವು ಅಟ್ಲೀಸ್ಟ್ ಈ ತರದೊಂದು ಡ್ರೆಸ್ ಆಗಿರ್ಬೇಕು ಅಂತ. ಬಟ್ ಏನಪ್ಪ ಅಂತ ಹೇಳಿದ್ರೆ ಅವ್ರವ್ರದ್ದು ಒಬ್ರೊಬ್ರದ್ ಲೆವೆಲ್ ಒಂದೊಂದ್ ತರ ಇದೆ. ಅಂದ್ರೆ ಇವಾಗ ತುಂಬಾ ಪೂರ್ ಇರೋರು ಇದಾರೆ, ಮಿಡಲ್ ಕ್ಲಾಸ್ ಇದಾರೆ, ಫುಲ್ ರಿಚ್ ಅವರು ಇದಾರೆ. ಸೊ ಇವಾಗ ನಾನ್ ಮಿಡಲ್ ಅಲ್ಲಿ ಇರೋದಕ್ಕೆ ನನ್ಗೆ ಇವಾಗ ಏನು ಅಂತ ಹೇಳಿದ್ರೆ, ನನ್ಗೆ ಈ ತರ ಬಿಗ್ ಬ್ರ್ಯಾಂಡ್ಸ್ಗೆ ಇಷ್ಟ ಆಗುತ್ತೆ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ, ನನ್ಗಿಂತೂ ಅನ್ನೋದ್ಕಿಂತ ಸ್ವಲ್ಪ ಕೆಳಗಿರೋರಿಗೆಲ್ಲ ಏನಪ್ಪ ಇಷ್ಟ ಅಂತ ಹೇಳಿದ್ರೆ, ಅವ್ರಿಗೆಲ್ಲ ಏನ್ ಇಷ್ಟ ಆಗಿರುತ್ತೆ ಅಂದ್ರೆ, ಅಟ್ಲೀಸ್ಟ್ ನಾವು ಝೂಡಿಯೋ, ಮ್ಯಾಕ್ಸ್, ಟ್ರೆಂಡ್ಸ್ ಈ ತರ ಟ್ರೈ ಮಾಡೋಣ ಅನ್ಸಿರುತ್ತೆ. ಅಂಡ್ ತುಂಬಾ ರಿಚ್ ಇರೋರ್ಗೆ ಏನಪ್ಪಾ ಅಂದ್ರೆ, ಅವ್ರಿಗೇನು ಅನ್ಸ್ತಾ ಇರಲ್ಲ, ಇವೆಲ್ಲ ಒಂದು ಬ್ರ್ಯಾಂಡ್ಸಾ, ನಾನು ಹಿಂಗ್ ತಗೊಂಡ್ ಬರ್ತೀನಿ,
ಅನ್ನೋ ತರ ಅವ್ರ ಫೀಲ್ ಅಲ್ಲಿ ಇರ್ತಾರೆ. ಬಟ್ ನಾವೆಲ್ಲ ಆ ತರ ಮಾಡಕ್ಕಾಗಲ್ಲ ಗೈಸ್. ಸೊ ಎಲ್ರಿಗೂ ಏನ್ ಹೇಳ್ತೀನಪ್ಪ ಅಂದ್ರೆ, ಕಷ್ಟಪಡಿ. ಅಟ್ಲೀಸ್ಟ್ ನೀವು ಏಮ್ ಅಷ್ಟಿದ್ರು ಆ ಲೆವೆಲ್ಗಿದ್ರು ಅಟ್ಲೀಸ್ಟ್ ಸ್ವಲ್ಪ ಕೆಳಗಾದ್ರೂ ರೀಚ್ ಆಗಿರ್ತೀರ. ಸೊ ಎಲ್ಲರಿಗೂ ಏನ್ ಹೇಳೋಕ್ ಇಷ್ಟಪಡ್ತೀನಿ ಅಂದ್ರೆ, ಪೂರಿರೋರ್ಗಾಗಿದ್ರು ಆಗ್ಬೋದು, ಮಿಡಲ್ ಕ್ಲಾಸ್ ಆಗಿರ್ಬೋದು, ಯಾರಿಗಾದ್ರೂ ಹೇಳ್ತಾ ಇರೋದು, ರಿಚ್ ಕಿಡ್ಸ್ ಅವ್ರಿಗೆ ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಸ್ವಲ್ಪ ಕಷ್ಟ ಪಡ್ಬೇಕು. ನಾವು ಈ ತರದ್ದೆಲ್ಲ ತಗೋಬೇಕು, ಹಿಂಗೆ ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟಪಡಿ. ಅಂಡ್ ಹಿಂಗೆ ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ಕೊಂಡು ಮನೆಯಲ್ಲೇ ಇದ್ರೆ ಆಗಲ್ಲ. ಸೊ ಆದಷ್ಟು ಟ್ರೈ ಮಾಡ್ಬೇಕು. ನಿಮ್ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಟ್ರೈ ಮಾಡ್ಬಿಟ್ಟು ಒಂದ್ ಲೆವೆಲ್ಗೆ ಬರ್ತೀರಾ. ಅವಾಗ ಒಂದ್ ಲೆವೆಲ್ಗೆ ಬರ್ತೀರಾ ಗೈಸ್. ಅವಾಗ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ಎಲ್ರು ಪೇರೆಂಟ್ಸ್ ಕೂಡ ಅವ್ರ ಮಕ್ಳಿಗೋಸ್ಕರನೇ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅವ್ರ ಲೈಫ್ನ. ಸೊ ನೆಕ್ಸ್ಟ್ ನೀವು ಅಟ್ಲೀಸ್ಟ್ ಅವ್ರು ಅಷ್ಟೊಂದ್ ಮಾಡಿರ್ತಾರೆ, ಅವ್ರ ಡ್ರೀಮ್ಸ್ನೆಲ್ಲ ಅವ್ರು ತೆಗ್ದಾಕ್ಬಿಟ್ಟು ಅವ್ರದ್ದು ಲೈಕ್ ಫ್ಯೂಚರ್ ಅವ್ರು ನೋಡೋ ಖುಷಿ ಯಾವ್ದಪ್ಪ, ಅವ್ರು ನೋಡೋಕೆ ಐ ಮೀನ್ ನಮ್ಗೇನೋ ಒಂದು ಅವ್ರಿಗೊಂದು ಡ್ರೀಮ್ ಅನ್ನೋದಾದ್ರೆ ಅದು ಮಕ್ಳೇ ಆಗಿರ್ತಾರೆ. ಸೊ ಆ ಮಕ್ಳು ಒಳ್ಳೆ ಪೊಸಿಷನ್ ಅಲ್ಲಿ ಇರೋಕೆ ಅವ್ರು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಎವ್ರಿ ಪೇರೆಂಟ್ಸ್, ಎಲ್ಲಾ ಪೇರೆಂಟ್ಸು ಅಷ್ಟೇ, ಇವಾಗ ಮಿಡಲ್ ಕ್ಲಾಸ್ ಆದ್ರೂ ಅಷ್ಟೇ, ಪೂರ್ ಆದ್ರೂ, ರಿಚ್ ಕಿಡ್ಸ್ ಆದ್ರೂ ಅಷ್ಟೇ, ಅವ್ರ ಮಕ್ಳಿಗೋಸ್ಕರನೇ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರ ನೆಕ್ಸ್ಟ್ ಜನರೇಷನ್ ಹಿಂಗಿರ್ಲಿ, ನೆಕ್ಸ್ಟ್ ಇರ್ಲಿ ಅಂತ ಹೇಳ್ಬಿಟ್ಟು. ಸೊ ನೀವು ಸ್ವಲ್ಪ ಚೆನ್ನಾಗಾದ್ರಿ ಅಂದ್ರೆ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೋಬಹುದು. ಅವ್ರನ್ನು ಈ ತರ ಎಲ್ಲ ನೀವು ಚೆನ್ನಾಗಿ ಕರ್ಕೊಂಡ್ ಬಂದು ಓಡಾಡ್ಸ್ಕೊಂಡು ಎಲ್ಲ ಮಾಲ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅವ್ರು ಅಷ್ಟು ನೋಡಿರಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, ನಮ್ಮ ಮನೇಲಿ ನನ್ನ ಪೇರೆಂಟ್ಸ್ ಕೂಡ ಇಷ್ಟು ನೋಡಿರಲ್ಲ, ನಾನು ಅಷ್ಟೊಂದು ನೋಡಿದೀನಿ ಇಲ್ಲಿ ಬಂದ್ಮೇಲೆ. ಬಟ್ ಅವರು ಎಲ್ಲ ಈ ತರ ಎಲ್ಲ ನೋಡ್ಕೊಂಡು ಅವರು ಚೆನ್ನಾಗಿರ್ಬೇಕು ಅಂದ್ರೆ ನಾನು ಸ್ವಲ್ಪ ಇನ್ನು ಗ್ರೋ ಆಗ್ಬೇಕು. ನಾನು ಇವಾಗ ಬಂದ್ ಕರ್ದ್ಬಿಟ್ಟು ಮಮ್ಮಿ ಬಾ ಪಪ್ಪ ಬಾ ಹೋಗೋಣ ನಾನು ಅಂತ ಕರೆದ್ರೆ, ನನ್ಗೆ ಮಾಡಕ್ ಕೆಲ್ಸ ಇದೆ, ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗು ಅಂತ ಅಂತಾರೆ ಅವರು. ಐ ಮೀನ್ ಅವರು ನಾರ್ಮಲ್ ಟಾಕ್ಸ್ ಹೆಂಗೆ ಅಂತ ಹೇಳಿದ್ರೆ, ಇನ್ಸಲ್ಟ್ ಆಗ್ಲಿ ಅಂತ ಹೇಳಲ್ಲ, ಅವ್ರಿಗೇನಪ್ಪಾ ಅಂತಂದ್ರೆ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇರಲ್ಲ. ಯಾಕಂದ್ರೆ ಅವ್ರಿಗೆ ಅವ್ರ ಕಾನ್ಸಂಟ್ರೇಟ್ ಯಾವಾಗ್ಲೂ ಏನಿರುತ್ತೆ ಅಂದ್ರೆ ಅವ್ರ ಕೆಲ್ಸದ ಕಡೆಗೆ. ನಾನ್ ಮಾಡ್ತಾ ಇರೋದು ಏನೋ ಇವ್ರು ಸುಮ್ನೆ ಮಾಡ್ತಾ ಇದ್ದಾಳೆ ಅಂತ ಅವ್ರಿಗೆ ಈ ತರ ಫೀಲ್ ಇರುತ್ತೆ. ಅಂಡ್ ಗೈಸ್, ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಇವೆಲ್ಲ ಸ್ಕ್ರೀನ್ಸ್ ಅಲ್ಲಿ ಏನೇನ್ ಬರ್ತಾ ಇದಾರಲ್ಲ ಮಾಡೆಲ್ಸ್. ಸೊ ನಾನು ಆ ಲೆವೆಲ್ಗೆ ನಂದು ನೆಕ್ಸ್ಟ್ ಐ ಮೀನ್ ಅಟ್ಲೀಸ್ಟ್ ಇನ್ 1-2 years ಅಲ್ಲಿ ನೋಡಿ ಆ ತರ ನಾನು ಒಂದು ಸ್ಕ್ರೀನ್ ಅಲ್ಲಿ ಈ ತರ ಐ ಮೀನ್ ಇದೇ ಸ್ಕ್ರೀನ್ ಅಲ್ಲಿ ನೆಕ್ಸ್ಟ್ ನನ್ ಫೋಟೋ ಇರ್ಬೇಕಂತ ನನ್ಗೆ ಆಸೆ ಇದೆ. ಅಷ್ಟು ದೊಡ್ಡ ಆಸೆ ಇಟ್ಕೊಂಡಿದೀನಿ. ಸೊ ನೋಡೋಣ, ಟ್ರೈ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ, ಹಾಗೆ ಆಗ್ತೀನಿ ಒನ್ ಡೇ. ಅಂಡ್ ನೀವೆಲ್ಲ ನನ್ಗೆ ಅದಕ್ಕೆಲ್ಲ ನಿಮ್ದು ಸಪೋರ್ಟ್ ಬೇಕು ನನ್ಗೆ. ಅಂಡ್ ನನ್ಗೆ ಗೊತ್ತು ನಿಮ್ ಬ್ಲೆಸ್ ಯಾವಾಗ್ಲೂ ನನ್ ಮೇಲೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಗೈಸ್. ನಾನು ನಿಮ್ಗೆ ಹೇಳ್ದೆ ಅಲ್ವಾ, ನಾನು ಈ ತರ ಎಲ್ರು ಲೈಫ್ ಸ್ಟೈಲ್ ಅಲ್ಲಿ ಐ ಮೀನ್ ಅವ್ರ ತರ ನಾನು ಒನ್ ಡೇ ಫುಲ್ ಅವ್ರ ತರನೇ ಎಂತ ಅವ್ರ ಸ್ಟೈಲಲ್ಲಿ ಇದ್ಬಿಟ್ಟು ಅವ್ರ ತರನೇ ಅವ್ರೇನೇನ್ ಕೆಲಸ ಮಾಡ್ತಾರೋ ಅದೇ ಕೆಲಸ ನಾನು ಮಾಡ್ಬಿಟ್ಟು ಆ ಡೇ ಫುಲ್ ನಾನು ಅವ್ರ ತರ ಇರ್ಬೇಕು ಅಂತ ಅನ್ಕೊಂಡ್ನಲ್ವಾ. ಸೊ ಈ ವಿಡಿಯೋ ನಾನು ಏನಕ್ಕಪ್ಪ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಅವರು ಇಷ್ಟು ಕೆಲಸದಲ್ಲಿ ಅವ್ರಿಗೆ ಎಷ್ಟು ಖುಷಿ ಇದೆ, ಅವ್ರು ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅಂಡ್ ಅದು ಆ ಕೆಲಸದಿಂದ ಅವ್ರಿಗೆ ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ, ಆ ಅರ್ನ್ ಮಾಡಿರೋದ್ ಮನಿ ಅವ್ರಿಗೆ ಎಷ್ಟು ಖುಷಿ ಕೊಡ್ತಾ ಇದೆ. ಅಂಡ್ ಅವ್ರ ಮಕ್ಳಿಗೆ ಎಷ್ಟು ಚೆನ್ನಾಗಿ ಅವರು ನೋಡ್ಕೋತಾ ಇದ್ದಾರೆ ಆ ಅಮೌಂಟ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಅಂಡ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಸೊ ನಾನು ಅವರಲ್ಲಿ ಒಬ್ಳಾಗಿರ್ಬೇಕು ಅಂತ, ನನ್ಗೂ ಅದು ಫೀಲ್ ಆಗ್ಬೇಕು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನ. ಅಂಡ್ ಹೇಳಿದ್ನೆಲ್ಲ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಇದು ಯಾವ ತರ ಇರುತ್ತೆ ಅಂತ. ಅಂಡ್ ಜಸ್ಟ್ ನಾನು ಇವಾಗ ಲೈಕ್ ಚಿಕ್ಕ ಕೆಲಸ ಇದ್ದ ಹಿಡ್ಬಿಟ್ಟು ಐ ಮೀನ್ ಇವಾಗ ಕ್ಲೀನಿಂಗ್ ಆಗಿರ್ಬೋದು ವಾಟ್ ಎವರ್, ಈ ಕೆಲಸದಿಂದ ಹಿಡ್ಬಿಟ್ಟು ಫುಲ್ ಇವಾಗ ಒಂದು ಬಿಸ್ನೆಸ್ ವುಮನ್ ಯಾವ ತರ ಇರ್ತಾಳೆ ಅಲ್ಲಿವರೆಗೂ ನಾನು ವಿಡಿಯೋ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ವಿಡಿಯೋ ಮಾಡ್ಬೇಕಂತ. ಸೊ ನಾನು ಇದನ್ನ 1 lakh ಗೈಸ್ ಹೇಳ್ತಾ ಇದ್ದೀನಿ, 1 lakh ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ನಾನು ಈ ಚಾಲೆಂಜ್ ಕಂಟಿನ್ಯೂ ಮಾಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಗೈಸ್. ಬಟ್ ನೆಗೆಟಿವ್ ಕಮೆಂಟ್ ಅಲ್ಲಿ ಮಾತ್ರ ನನ್ನ ನೆಗೆಟಿವ್ ಆಗಿ ಮೋಟಿವೇಟ್ ಮಾಡಬೇಡಿ, ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡಿ ಗೈಸ್. ಸಪೋರ್ಟ್ ಮಾಡೋಕ್ಕಾದ್ರೆ ಸಪೋರ್ಟ್ ಮಾಡಿ, ಅರೆಲ್ಸ್ ಮಾಡಬೇಡಿ. ನಾನು ಸಪೋರ್ಟ್ ಮಾಡೋಕ್ಕಾದ್ರೆ ಮಾಡಿ, ಇಲ್ಲಾಂದ್ರೆ ಬಿಡಿ ಅಂತ ಏನಕ್ಕಪ್ಪ ಪದೇ ಇದು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಯಾರಿಗಾದ್ರೂ ಅಷ್ಟೇ ಇವಾಗ ಹೆಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇವಾಗ ಸ್ಟಾರ್ಟಿಂಗ್ ಯಾರೋ ಒಬ್ರು ಬೆಳೆಯಕ್ ನೋಡ್ತಾ ಇದಾರಪ್ಪ ಅಂತಂದ್ರೆ ಅವ್ರನ್ನ ನೀವು ಬೆಳ್ಸಕ್ ನೋಡ್ತಾ ಇಲ್ಲ. ಏನು ಅಂತಂದ್ರೆ ಬರೀ ನೆಗೆಟಿವ್ ಆಗಿ ಅವ್ರನ್ನ ಕೆಳಗ್ ತರೋದನ್ನೇ ನೋಡ್ತಾ ಇದ್ದೀರಾ. ಬಟ್ ಬೆಳ್ದಿರೋರ್ನ ಇನ್ನೂ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ.
ಸೊ ಗೈಸ್, ನಾನು ಪದೇ ಪದೇ ಮತ್ತೆ ಏನಕ್ಕೆ ಸಪೋರ್ಟ್ ಮಾಡೋಕ್ ಆದ್ರೆ ಮಾಡಿ, ಇಲ್ಲಾಂದ್ರೆ ಮಾಡ್ಬೇಡಿ ಅಂತ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಇದನ್ನ ಎಲ್ರಿಗೂ ಹೇಳ್ತಾ ಇಲ್ಲ. ಸಮ್ ಲೈಕ್ ನೆಗೆಟಿವ್ ಕಮೆಂಟ್ಸ್, ನೆಗೆಟಿವ್ ಆಗಿ ಮೋಟಿವೇಟ್ ಮಾಡ್ತಾ ಇರೋರಿಗೆ ಅವ್ರಿಗೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಇವಾಗ ಯಾರೋ ಒಬ್ರು ಬೆಳೀತಾ ಇದಾರೆ ಅಂತ ಹೇಳಿದ್ರೆ ಅವ್ರಿಗೆ ಖುಷಿ ಇರಲ್ಲ. ಏನು ಅಂತಂದ್ರೆ ಅವ್ರನ್ನ ಕೆಳಗ್ ತರ್ಬೇಕಂತಾನೆ ಅವ್ರಿಗೆ ಇಷ್ಟ. ಅಂದ್ರೆ ಇಷ್ಟ ಅನ್ನೋದ್ಕಿಂತ ಅವ್ರದ್ದು ಮೆಂಟಾಲಿಟಿನೇ ಆತರ ಆಗ್ಬಿಟ್ಟಿದೆ. ಇವಾಗ ಯಾರೋ ಏನೋ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕೋದು, ನೆಗೆಟಿವ್ ಆಗಿ ಮೋಟಿವೇಟ್ ಮಾಡೋದು ಇದೇ ಆಗ್ಬಿಟ್ಟಿದೆ. ಸೊ ಇವಾಗ ಏನ್ ಮಾಡ್ತೀರಪ್ಪ ಅಂತಂದ್ರೆ, ಇವಾಗ ಆಲ್ರೆಡಿ ಯಾರೋ ಬೆಳ್ದಿದ್ದಾರೆ ಅಂದ್ರೆ ಅವ್ರನ್ನ ತುಂಬಾ ಚೆನ್ನಾಗಿ ಬೆಳ್ಸೋಕ್ ಇನ್ನೂ ಬೆಳೆಸ್ತಾ ಇರ್ತೀರಾ. ಅಂಡ್ ಏನಪ್ಪಾ ಅಂದ್ರೆ, ಇವಾಗ ಬೆಳ್ದಿರೋರೆಲ್ಲ ನಾನ್ ಆಲ್ಮೋಸ್ಟ್ ನೋಡಿರೋದು ಕೆಲವೊಂದು ಜನ ಬಿಟ್ಟು, ಇವಾಗ ಆಲ್ರೆಡಿ ಎಲ್ಲ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಬೆಳ್ದಿರೋರೆಲ್ಲ ಯಾವ ಲೆವೆಲ್ಗೆ ಇದಾರಪ್ಪ ಅಂತಂದ್ರೆ ಅವ್ರ ಮನೆ ಕಡೆನೂ ಚೆನ್ನಾಗಿ ಇದ್ದಾರೆ. ಇದ್ ಬಿಟ್ಟು ಅವ್ರ ಎಕ್ಸ್ಟ್ರಾ ಥಿಂಗ್ಸ್ ಇದನ್ನ ಐ ಮೀನ್ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಎಲ್ಲ ಇರೋರ್ಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಎಲ್ಲ ಮಾಡ್ತಾ ಇದೀರಾ. ಅಂಡ್ ನಾವ್ ಈ ತರ ಇದ್ದವ್ರನ್ನ ಹಿಂಗೆ ಇದ್ಬಿಡಿ, ನಾವು ಮಿಡಲ್ ಕ್ಲಾಸ್ ಅವರೆಲ್ಲ ಲೈಫ್ ಹಿಂಗೆ ಇದ್ಬಿಡ್ಲಿ, ನಾವ್ ಹಿಂಗೆ ಇದ್ಬಿಡೋಣ ಕೊನೆವರೆಗೂ. ಅಂಡ್ ಏನು ರೀಚ್ ಆಗೋದ್ ಬೇಡ, ಯಾರು ಏನು ಮಾಡೋದ್ ಬೇಡ, ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇದೀನಿ ಗೈಸ್, ಸಪೋರ್ಟ್ ಮಾಡೋಕ್ ಆದ್ರೆ ಮಾಡಿ, ಆಗಿಲ್ಲ ಅಂದ್ರೆ ಬಿಡಿ. ಇದು ಎಲ್ರಿಗೂ ಹೇಳ್ತಾ ಇಲ್ಲ ನಾನು, ಸಮ್ ಮೆಂಬರ್ಸ್, ಯಾರಿಗೆ ಅಂದ್ರೆ ನೆಗೆಟಿವ್ ಆಗಿ ಮೋಟಿವೇಟ್ ಮಾಡ್ತಾ ಇರೋರಿಗೆ. ಸೊ ಗೈಸ್, ಇಷ್ಟೊತ್ತು ನೋಡಿದ್ರಲ್ಲ ನನ್ನ ವಿಡಿಯೋಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಂಡ್ ನಿಮ್ ಸಪೋರ್ಟ್ ನನ್ನ ಮೇಲೆ ಇದೇ ತರ ಇರ್ಲಿ. ಥ್ಯಾಂಕ್ ಯು ಗೈಸ್, ಅಂಡ್ ಲವ್ ಯು ಆಲ್, ಟೇಕ್ ಕೇರ್, ಬೈ.